ಜನರಿಗೆ ಏನ್ ಗೊತ್ತಾ ಆಂಟಿ, ಅವ್ರ ಮನೆ ಚೆನ್ನಾಗಿದ್ರೆ ಸಾಕು, ಊರು ಎಷ್ಟು ಕೊಳ್ತು ನಾರಿದ್ರು ಪರವಾಗಿಲ್ಲ, ಅವ್ರ ಮನೆ ನೀಟಾಗಿರ್ಬೇಕು. ಅದಕ್ಕೆ ಕಸಗಳನ್ನ ಏನು ತಗೊಂಡ್ ಸುಮ್ಮನೆ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾರು ಕೇರ್ ಮಾಡ್ತಾರೆ? ಅವ್ರು ಕಸ ಬಿಸಾಕ್ಬೇಡಿ. ನೋಡಿ ಆಂಟಿ, ಇಷ್ಟು ವಯಸ್ಸಾದ್ರೂ ಇಷ್ಟೊಂದು ಕಷ್ಟಪಡ್ತಿದಾರೆ ಅಂದ್ರೆ ನಾವು ಇವ್ರ ಕೈನ ನೋಡ್ಬಿಟ್ಟು ಕಲಿಬೇಕು. Hey yo, what's up? Good morning fam. So ದೇವರಿಗೊಂದು ಥ್ಯಾಂಕ್ ಯು ಹೇಳ್ತಾ ನಿಮ್ಗೆಲ್ಲರಿಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಸೊ ಇವತ್ತಿನ ದಿನ ಒಂದು ಗಿಫ್ಟ್ ಆದರೆ ಇವತ್ತಿನ ನನಗೆ ಏನಾಗುತ್ತೆ ಏನು ವಿಷಯ ನನಗೆ ಗೊತ್ತಿಲ್ಲ. ಸೊ 8 ಗಂಟೆ ನೋಡಿ ವ್ಲಾಗ್ ಮಜಾ ಇರುತ್ತೆ. ಆ್ಯಂಡ್ ಚಲೋ ಎತ್ಕೊ, ಈಗಾಗಲೇ 6:35 ಏನೋ ಆಗಿತ್ತು ಮನೆ ಇಲ್ಲಿಂದ ಇಲ್ಲಿ ಗಂಟೆ ಬರುವಾಗ, 36-37 ಆಗಿರ್ಬೋದು. ಆ್ಯಂಡ್ ಇವತ್ತು ಕೂಡ ಮಳೆಯ ಸುಳಿವು ಇಲ್ಲ. ಲೆಟ್ಸ್ ಗೋ. ಜಿಮ್ಗೆ ಹೋಗಿ ಬಂದು ಮುಂದಿನ ಕಾರ್ಯ ನೋಡೋಣ. ಆ್ಯಂಡ್ ಸಮಥಿಂಗ್ ಬಿಗ್ ಇಸ್ ಕಮಿಂಗ್, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಲೆಟ್ಸ್ ಗೋ. ಸೇಮ್ ಆ್ಯಂಗಲ್, ಸೇಮ್ ಶಾಟ್. ಗೈಸ್, ಸೊ ಆಂಟಿ ಅವರು ನಗರಸಭೆಗೆ ವರ್ಕ್ ಮಾಡ್ತಾರೆ. ಆ್ಯಂಡ್ ಪ್ರತಿದಿನ ಎಷ್ಟು ಗುಡಿಸ್ತೀರಾ ಆಂಟಿ? ಡೈಲಿ ಸುಮಾರು ಸಿಗುತ್ತಾ? ಜನರು ಕಲಿಯಲ್ಲ ಈಚ ಕಡೆ. ಸೆಡಿ ಬನ್ನಿ, ಗಾಡಿ ಬರ್ತಾ ಇದೆ. ಅದೇ ನೋಡಿದೆ ನಾ ಬೆಳಿಗ್ಗೆ ಹೋಗ್ತಾ ನೋಡಿದೆ. ಸೊ ಅದಕ್ಕೆ ನಮಸ್ತೆ ಅಂಕಲ್. ಅದಕ್ಕೆ ಒಂದು ರೆಸಲ್ಯೂಷನ್ ಸಿಗ್ಬೇಕಂದ್ರೆ ನಾವೆಲ್ಲ ಮಾತಾಡ್ಬಿಟ್ಟು ಏನಾದರೂ ಮಾಡಬೇಕು. ಸೊ ಅದಕ್ಕೆ ನಿಮ್ಮನ್ನ ಕೇಳಿದೆ, ಡೈಲಿ ಸುಮಾರೆಲ್ಲ ಮಾಡ್ತೀರಾ, ಡೈಲಿ ನಿಮಗೆ ನೋಡಿ ನಿಮಗೆ ಬಿಡ್ದೋಗ್ಬಿಟ್ಟಿದೆ. ಜನರಿಗೆ ಏನು ಗೊತ್ತಾ ಆಂಟಿ, ಅವ್ರ ಮನೆ ಚೆನ್ನಾಗಿದ್ರೆ ಸಾಕು, ಊರು ಎಷ್ಟು ಕೊಳ್ತು ನಾರಿದ್ರು ಪರವಾಗಿಲ್ಲ, ಅವ್ರ ಮನೆ ನೀಟಾಗಿರ್ಬೇಕು. ಅದಕ್ಕೆ ಕಸಗಳನ್ನ ಏನು ತಗೊಂಡು ಸುಮ್ಮನೆ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾರು ಕೇರ್ ಮಾಡ್ತಾರೆ? ಅವ್ರ ಪಕ್ಕ ಚೆನ್ನಾಗಿದ್ಯಾ ಸಾಕು, ಹೊರಗಡೆ ಎಲ್ಲ ಯಾರು ಕೇರ್ ಮಾಡ್ತಾರೆ ಅಂತ ಜನರಿಗೆ ನಾ ಹೇಳ್ತೀರಾ ಹೇಳಿ? ಕಸ ಬಿಸಾಕ್ಬೇಡಿ. ನೋಡಿ ಆಂಟಿ, ಇಷ್ಟು ವಯಸ್ಸಾದ್ರೂ ಇಷ್ಟೊಂದು ಕಷ್ಟಪಡ್ತಿದಾರೆ ಅಂದರೆ ನಾವು ಇವ್ರ ಕೈನ ನೋಡ್ಬಿಟ್ಟು ಕಲಿಬೇಕು. ಅದು ಬಿಟ್ಬಿಟ್ಟು ರೋಡ್ ಸೈಡಿಗೆ ತಗೊಬಂದು ಕಸ ಬಿಸಾಕೋದಲ್ಲ. ರೆಸ್ಪೆಕ್ಟ್ ಮಾಡಿ ಇವ್ರಿಗೆಲ್ಲ. ಇವರೆಲ್ಲ ಸೊಸೈಟಿ ಸೇವ್ ಮಾಡ್ತಿರೋರು. ಏನಂತೀರಾ ಆಂಟಿ? ಕರೆಕ್ಟಾ? ಸರಿ, ಗುಡ್ ಮಾರ್ನಿಂಗ್ ನಿಮಗೆ. ಕಾಫಿ ಕುಡಿದ್ರಾ? ಕಾಫಿ ಕುಡಿತೀರಾ? ಎಲ್ಲಿ ಹೋಗ್ತೀರಾ? ಇಲ್ಲಿ ಕುಡಿತೀರಾ? ಇಲ್ಲಿ ಅಣ್ಣ ಹೋಟೆಲ್ ಓಪನ್ ಇದೆಯಾ? ಬನ್ನಿ ಕೊಡ್ಸ್ತೀನಿ, ಅಲ್ಲಿ ಒಂದು ಕಾಫಿ ಕುಡೀರಿ ಬನ್ನಿ, ನನ್ನ ಕಡೆಯಿಂದ. ಚಲೋ. ಸೊ ದೊಡ್ಡವ್ರಿಗೆ ಮಾಡೋ ಉಪಕಾರನ ಜಾಸ್ತಿ ತೋರಿಸ್ಕೊಬಾರ್ದು ಅಂತಾರೆ, ಅದು ಮನ್ಸಲ್ಲಿದ್ರೇನೆ ಸಾಕು. ಆಂಟಿದು ಮನ್ಸಲ್ಲಿ ನಾನು ಇವಾಗ ಇದ್ದೀನಿ, ಪರವಾಗಿಲ್ಲ. ಆ್ಯಂಡ್ ಅವ್ರಿಗೆಲ್ಲ ಬಿಗ್ ಸಲ್ಯೂಟ್ ಗೈಸ್. ಸೊ ಲೆಟ್ಸ್ ಗೋ ಬ್ಯಾಕ್ ಹೋಮ್. ಬಾಯ್. ಅಯ್ಯೋ ಎಷ್ಟಿದೆ? 1 2 Hi boys. Utta babies. Sidhu Prasad is here and I'm here. ನಾವು ವಿಷಯಕ್ಕೆ ಕುಶಾಲ್ ನಗರ್ ಹೋಗ್ತಾ ಇದ್ದೀನಿ. ಏನು ವಿಷಯ ಏನು ಕತೆ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಟೈಮ್ ಎಷ್ಟಾಗಿದೆ? 9:45. ಸ್ವಿಚ್ ಬೈಕ್ ಸ್ವಿಚ್. ಇವಾಗ ಸಿದ್ದು ಓಡಿಸ್ತಿದ್ದಾರೆ, ನಾವು ಬ್ಯಾಕಲ್ಲಿ ಕೂತ್ಕೋತಾ ಇದ್ದೀವಿ. ಓಕಾ ಸಿದ್ದೇಶ್. ಸೊ ಇಲ್ಲೊಂದು ಇಡೀ ವಿಡಿಯೋ ಡೆಲಿವರ್ ಮಾಡೋಕ್ಕಿತ್ತು. ಸೊ ಅದಕ್ಕೆ ನಾವು ಇವತ್ತು ಡಾಲ್ಫಿನ್ಸ್ ಕೆಫೆಗೆ ಹೋಗ್ತಾ ಇದ್ದೀವಿ. ಅವ್ರದ್ದು ಸೆಕೆಂಡ್ ಔಟ್ಲೆಟ್ ಓಪನ್ ಆಗ್ತಿತ್ತು. ವಿಲ್ ಎಕ್ಸ್ಪ್ಲೋರ್ ಆ್ಯಂಡ್ ಇದ್ರದ್ದು ಡಿಟೇಲ್ಡ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೋಡಿ. ಕುಶಾಲ್ ನಗರಲ್ಲಿ ಸರ್ ಇಂಗ್ಲೀಷಲ್ಲಿ ಇದೆ. ಹಾಯ್ ಬ್ರೋ, ಹಾಯ್. ಬ್ಲಾಗ್ ಮಾಡಲ್ವಾ? ಅದಾ ತಗೊಳ್ಳಿ ಬ್ಲಾಗ್. ಕ್ರೇಜಿ ಬ್ರೋ. ಬಟ್ ಇದು ನಾನು ಇನ್ಸ್ಟಾಗ್ರಾಮ್ ಹಾಕಲ್ಲ, ನಾನು ಯೂಟ್ಯೂಬಲ್ಲಿ ಇವಾಗ ಸ್ವಲ್ಪ ಆನ್ ಗೋಯಿಂಗ್ ಉಂಟು. ಯೂಟ್ಯೂಬ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲನಾ ಬಾಯ್ಸ್? ಕ್ರೇಜಿ. ಎಂತ ಮಾಡ್ತೀರಿ ಬ್ರೋ ನೀವು? ಇಲ್ಲಿ ವಿಷಯಕ್ಕೊಂದು ಡಾಲ್ಫಿನ್ಸ್ದು ಇದು ಓಪನ್ ಆಗ್ತುಂಟಾನೆ, ಪೇಸ್ಟ್ರಿ ಶಾಪ್. ಅಲ್ಲಿಗೆ ತಿಂಡಿ ಮಾಡ್ಬೇಕು ಬ್ರೋ. ಲೇಟ್ ನಿಮ್ದಲ್ಲ ಆಯ್ತಾ? ಕೇಳಾಗ ಫುಟ್ಬಾಲ್ ನಾನು ಜಾಸ್ತಿ ಅಲ್ಲ, ನೋ ಫುಟ್ಬಾಲ್, ಓನ್ಲಿ ಕ್ರಿಕೆಟ್ ಜಾಸ್ತಿ.
ಮನ್ಸಲ್ಲಿ ಎಂತ ಉಂಟು? ಮಾಡಿ ಎಲ್ಲ ಮಾಡಿ ಕ್ರೇಜಿ ರೊನಾಲ್ಡೋ ಬಾಯ್ಸ್. ಯಾವತ್ತಾದ್ರೂ ಒಂದ್ಸಲನಾದ್ರೂ ನೀವು ನಿಮ್ಮ ಪಾರ್ಟ್ನರ್ಸ್ನ ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಈ ಒಂದು ಪೇಸ್ಟ್ರಿ ಶಾಪ್ ವಿಸಿಟ್ ಮಾಡಲೇಬೇಕು. ಅಂಡ್ ದಟ್ ಇಸ್ ಡಾಲ್ಫಿನ್ಸ್ ಪೇಸ್ಟ್ರಿ. ಸೊ ಇವ್ರದ್ದು ಸೆಕೆಂಡ್ ಔಟ್ಲೆಟ್ ಬನ್ನಿ ವಿಸಿಟ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಬೇರೆ ಬ್ಲಾಗ್ಸ್ ನೋಡಿದ್ರಾ ಪೇಜಲ್ಲಿ ಯಾವ್ದಾದ್ರು ನಿಮ್ದು? ಹಳೇದು ಯಾವ್ದಾದ್ರು ಶಾಪ್, ಆ ಶಾಪ್ದು ಬ್ಲಾಗ್ಸ್ ಎಲ್ಲ ನೋಡಿದ್ದೀರಾ ಪೇಜಲ್ಲಿ? ನೋಡಿಲ್ಲ ನೀವು ಪೋಸ್ಟ್ ಮಾಡಿದ್ದೀರಾ? ಹಾಂ, ನಾನು ನೋಡಿ, ನಾನು ಸ್ಟಾಪ್ ಮಾಡೋಕೆ ಹೋಗಿಲ್ಲ. ಫಸ್ಟ್ಲಿ ಕಂಗ್ರಾಟ್ಸ್ ಫಾರ್ ನ್ಯೂ ಶಾಪ್. ಒಂದು ಕ್ವಿಕ್ ಕ್ವಶನ್ ಕೇಳ. ಸೊ ಒಂದು ಬಿಸ್ನೆಸ್ ಅಡ್ವೈಸ್ ಕೊಡ್ತೀರಾ ಅಂದರೆ ಏನು ಕೊಡ್ತೀರಾ? ಬಿಕಾಸ್ ನನಗೆ ಗೊತ್ತು ನೀವು ಎಷ್ಟು ಸ್ಮಾಲಿಂದ ಸ್ಟಾರ್ಟ್ ಮಾಡಿದ್ರಿ ಅಂತೇಳಿ. ಗೈಸ್ ಇವ್ರು ನಾನು ಯಾವ ವರ್ಷದಿಂದ ನೋಡ್ತೀನಿ ಅಂದರೆ ದೇ ಸ್ಟಾರ್ಟೆಡ್ ಸ್ಮಾಲ್. ಎಲ್ಲಿದ್ದೀರಿ ಫಸ್ಟ್? ಲೀಕೂರ್ಗ್ ಹತ್ರ. ಓಕೆನಾ? ಅದಾದಮೇಲೆ ಪಾಸ್ ಅವ್ರದ್ದು ಹಳೆ ಶಾಪ್ ಇತ್ತು ಗೊತ್ತಾ, ಅಲ್ಲಿ ಇವಾಗ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಸೆಕೆಂಡ್ ಬ್ರಾಂಚ್. ಅಲ್ಟಿಮೇಟ್ ಆಗುಂಟು. ಸೊ ಇಟ್ಸ್ ಕ್ವೈಟ್ ಲಾಂಗ್ ಜರ್ನಿ ನಿಮ್ಮದು. ಒಂದು ಬಿಸ್ನೆಸ್ ಅಡ್ವೈಸ್ ಕೊಡ್ತೀರಾ ಅಂದ್ರೆ ಏನು ಕೊಡ್ತೀರಾ? ಹಾರ್ಡ್ ವರ್ಕ್ ಮಾಡಬೇಕು. ಸ್ವಲ್ಪ ಲೌಡ್ ಆಗಿ ಕ್ಯಾಮರಾ. ಹಾರ್ಡ್ ವರ್ಕ್ ಮಾಡಬೇಕು, ಸ್ಟೇ ಕನ್ಸಿಸ್ಟೆಂಟ್. ಆಮೇಲೆ ಇನ್ನೂ ಏನಾದರೂ ಸ್ಕಿಲ್ ಇಂಪ್ರೂವ್ ಮಾಡಬೇಕು, ಅದರಲ್ಲಿ ವರ್ಕ್ ಮಾಡಬೇಕು. ಸೊ ನೀವು ಇಷ್ಟು ವರ್ಷದಲ್ಲಿ ಏನು ಕಲ್ತ್ರಿ? ಇದೇ ಕಲ್ತಿರೋದು. ಲೈಕ್ ಕಲ್ತೀನಿ ಅಂದರೆ ಇದೆ ಬಿಸ್ನೆಸ್. ಲೈಕ್ ಇವಾಗ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅನ್ಕೊಳ್ಳಿ. ಇವಾಗ ನಾನು ಸ್ಟಾರ್ಟಿಂಗ್ ಇಯರ್ಲಿ ನಾನು ಇನ್ಕಮ್ ಅಂತ ನೋಡಲ್ಲ, ಅಂದ್ರೆ ಲೈಕ್ ನಂದು ಪ್ರಾಫಿಟ್ ನೋಡಲ್ಲ. ಲೈಕ್ ಆ ಟೈಮಲ್ಲಿ ನೀವೆಲ್ಲ ನಾನು ಕಲ್ತಿರೋದು ಇದು ಕೇಕ್ಸ್ ಅಲ್ವಾ. ಸೊ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಅದೇ ಇಂಟೆನ್ಷನ್ ಅಷ್ಟೇ. ಸೇಲ್ಸ್ ಎಲ್ಲ ನಾನು ಏನು ಮೈಂಡ್ ಮಾಡಿಲ್ಲ, ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ಓಕೆ ಜೆನ್ಯೂನ್. ಗೈಸ್ ನಿಮಗೆ ಒಂದು ಸ್ಪೆಷಲ್ ವಿಷಯ ಗೊತ್ತಾ? ನಂದು ಪಾಸ್ಟ್ 2 years ಇಂದ ನಂದು ಬರ್ತ್ಡೇಗೆ ಕೇಕ್ ಕಟ್ ಮಾಡ್ತಿರೋದು ಇವ್ರದ್ದು ಡಾಲ್ಫಿನ್ಸ್ ಇದ್ದಾರೆ. ಅಲ್ಟಿಮೇಟ್. ನನಗೆ ನಿಮ್ದು ಪೇಸ್ಟ್ರಿ ಯಾವ್ದು ಗೊತ್ತಾ ಬ್ರೋ? ಪರ್ಸನಲ್ ಆಗಿ ಖುಷಿ ಟೆಂಡೆ ಕೊಕೊನಟ್. ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ನನಗೆ 90% ಸೇಲ್ ಆಗೋದೇ ಅದು. ನನಗೂ ಪರ್ಸನಲಿ ತುಂಬ ಖುಷಿ. ಮಿಸ್ ಮಾಡ್ಕೊಳ್ಳಾಗೆ ಹೋಗ್ಬೇಡಿ ಸೀರಿಯಸ್ಲಿ. ಲೊಕೇಶನ್ ಅದು ಇದೆಲ್ಲ ನಂದು ಇನ್ಸ್ಟಾಗ್ರಾಮ್ದು ಇದರಲ್ಲಿರುತ್ತೆ, ರೀಲಲ್ಲಿ ಡಿಟೇಲ್ಡ್ ಒಂದು ಹೋಗಿ ನೋಡಿ ಸ್ಟಾಕ್ ಮಾಡಿ ಮತ್ತೆ ಬಂದು ಟೇಸ್ಟ್ ಮಾಡಿ ಮತ್ತೆ ನೀವೇ ರಿವ್ಯೂ ಕೊಟ್ಬಿಟ್ಟು ಹೋಗ್ತೀರಾ. ಓಕೆ, ಇದು ಶುಂಠಿಕೊಪ್ಪ ಮಾರ್ಕೆಟ್. ಇಲ್ಲೊಂದು ಸ್ಟಾಪ್ ಆಗಿದ್ದು ಕುಶಾಲನಗರದಿಂದ ಬರ್ತಾ. ಸೊ ಇವಾಗ ಹೆಡಿಂಗ್ ಬ್ಯಾಕ್ ಟು ಮಡಿಕೇರಿ. ಐ ಆಮ್ ಹಿಯರ್, ಸಿದ್ದುಸ್ ಹಿಯರ್. ವೇರ್ ಹೆಲ್ಮೆಟ್, ಬಿ ಸೇಫ್, ಲೆಟ್ಸ್ ಗೋ. ಬ್ಯಾನರ್ ಹಾಕ್ಸಿರೋದು ನೋಡಿ, ಇಲ್ಲಿಂದ ಸ್ಟಾರ್ಟ್. ಓಕೆನಾ? ಗಾಡಿಗಳನ್ನ ಇಗ್ನೋರ್ ಮಾಡಿ. ಒನ್ ಡೇ ವಿ ವಿಲ್ ಕಮ್. ಆಯ್ತಾ? ಇದೊಂದು ಆಯ್ತಾ ಗೈಸ್? ಐ ಆಲ್ ರೆಡಿ. 40 feet ರೊನಾಲ್ಡೋದು ಕಟ್ಔಟ್. Crazy. It goes high. So for the live demo, let me give you a demo here. So this will be the sentence. Due to innovation and advanced method, crop yield productivity has increased. So if this was the sentence. Guys, crazy food. Egg with some avocado, with some onions and tomatoes. Amala, heli. Lime juice, coriander, salt. ಅಡಿಪೊಳಿ. ನೀಟ್, ಸಿಂಪಲ್, ಕ್ಯೂಟ್, ಟೇಸ್ಟಿ. ಪಾಪ ನಮ್ಮ ಹುಡುಗನ ಲೇಸ್ ಅಲ್ಲಿ ಹೋಗ್ಬಿಡುಂಟು. ಅಲ್ಲಿ ಏನೋ ಮಾಡಿದೆ? ಅಲ್ಲಿ ಮೇಲೋಯ್ತಾ? ಅಯ್ಯೋ, ಇವಾಗ ನಿಂಗೆ ಲೇಸ್ ಪಾಪದ ಲೇಸ್ ಮೇಲೆ ಹೋಗ್ಬಿಟ್ಟಿದೆ. ಪಾಪ ನಮ್ಮ ಹುಡುಗ ಪಡ್ತಾ ಆಡ್ತಿದ್ದಾನೆ. ಏನಾದ್ರು ಒಂದು ಮಾಡ್ಬೇಕಲ್ಲ ಅದಕ್ಕೆ, ಸೊಲ್ಯೂಷನ್ ಎಂತ ಮಾಡೋದು ಅದಕ್ಕೆ? ಕಲ್ ಬರುತ್ತೇನೋ? ನಾನೇ ಬರ್ತೀನಿ ಇರು. ಗಾಯ್ಸ್ ಇವಾಗ ನಾವು ಸರ್ಕಸ್ ಮಾಡೋಣ. ಹಿಡ್ಕೋ, ನನ್ನ ಕ್ಯಾಪ್ಚರ್ ಮಾಡೋಕೆ. ಹಾಯ್ ಹೇಳಿ, ಏನ್ ಮಾಡಿದೆ? ಎಂತಕ್ಕೆ? ಗೊತ್ತಿಲ್ಲ. ಜೋಶ್ ಎಲ್ಲೇ ಸಿಕ್ತು ಅಂತ ಜೋಶ್ ಇಟ್ಕೊಳ್ಳಿ. ಎಲ್ಲೋ ಇದೆ, ಇಲ್ಲ ಅಲ್ಲೇ
ಇವಾಗ ನನಗೊಂದು ಕೊಡ್ತೀರಾ ಹಿಂಗೆ? ಕೊಡ್ತೀನಿ ಆ? ಕೊಡ್ತೀನಿ. ಬೇಡ, ಥ್ಯಾಂಕ್ಸ್, ಬಾಯ್. ನಾವಿವಾಗ ಬ್ಯಾಗ್ ಎತ್ಕೊಂಡು ರತನ್ ಬ್ರೋ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ನನಗೆ ಪ್ರೀಮಿಯರ್ ಪ್ರೋ ಬೇಕು, ಆಯಿತಾ. ನನಗೆ ಸ್ವಲ್ಪ ಎಡಿಟಿಂಗ್ನ ಸ್ವಲ್ಪ ಪ್ರೋ ವರ್ಜನ್ನ ಕಲಿಬೇಕು. ಅದಕ್ಕೆ ಅವ್ರಿಗೆ ಅದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಸ್ವಲ್ಪ ಅವ್ರನ್ನ ಕಲಿಸ್ಕೊಂಡು ಇದನ್ನು ಅಪ್ಲಿಕೇಶನ್ ಕಲಿಸ್ಕೊಂಡು ಅದು ಸ್ವಲ್ಪ ಅಪ್ಲಿಕೇಶನ್ ಬಗ್ಗೆನೂ ಕಲಿತು ಪ್ರಾಕ್ಟೀಸ್ ಮಾಡೋಣ ಅಂತ. ಆ್ಯಂಡ್ ಅವ್ರಿಗೆ ಪಾಪ ಹುಷಾರಿಲ್ಲಂತೆ, ಬನ್ನಿ ನೋಡ್ಕೊಬರೋಣ. ಪಾಪ ನನ್ನ ಬ್ಲಾಗರೆಲ್ಲ ಬಂದು ಅವ್ರಿಗೆ ಸ್ವಲ್ಪ ಸೋಂಕಾಗ್ಬಿಟ್ಟಿದ್ಯಾ ಅಂತ. ಗಾಯ್ಸ್, ನಮ್ಮ ರತನ್ ಬ್ರೋ ಸ್ವಲ್ಪ ಮೂಕಿ ಬಾಯ್, ಚುಪ್ಪಿ ಪೆಂಗ್ವಿನ್ನ ಬಿಡಿ, ಇನ್ನೊಂದು ತೋರಿಸ್ತೀನಿ. ಇದು ನೋಡಿ, ಎಲ್ಲಿ ಬ್ರೋ? ಓ ಪಾಂಡ ಗೈಸ್, ಇದು ನಮ್ಮ ರತನ್ ಬ್ರೋದು ಸ್ಟುಡಿಯೋ. ಸೊ ಇವ್ರದ್ದು ಮ್ಯೂಸಿಕ್ ಪ್ರೊಡ್ಯೂಷನ್ಸ್ ಆಗೋದು, ಸಾರಿ ಮ್ಯೂಸಿಕ್ ಪ್ರೊಡಕ್ಷನ್ ಆಗೋದಿಲ್ಲೇ, ಆಮೇಲೆ ಎಡಿಟಿಂಗ್ ಆಗೋದಿಲ್ಲ. ನಮ್ಮದು ಒಂದೆರಡು ಸಣ್ಣ ಪುಟ್ಟ ವರ್ಕ್ಸ್ಗಳಾಗೋದು ಇಲ್ಲೇ. ಅದು ನಂದು ಪರ್ಸನಲ್ ವರ್ಕ್ಸ್, ನಾನು ಬಂದು ವರ್ಕ್ ಮಾಡೋದಲ್ಲ ಅದು. ಆ್ಯಂಡ್ ಇವ್ರದ್ದು ಯೂಟ್ಯೂಬ್ ಇದೆ. ಹಾಂ, ಓ ಸಿ ದಿಸ್, ಓದಿ, ಡ್ರೀಮ್ ಬಿಗ್ ಆಕ್ಟ್ ಬಿಗ್, ಸಾರಿ ಡ್ರೀಮ್ ಬಿಗ್ ಅಲ್ಲ, ಬಿಗ್ ಡ್ರೀಮ್ ಬಿಗ್ ಆಕ್ಟ್. ಮಜಾ ಇದೆ. US ಇಂದ ನಮ್ಮ ಮಡಿಕೇರಿನ ಸೇವ್ ಮಾಡಕ್ಕೆ ಬಂದಿರೋ ಏಕೈಕ ವ್ಯಕ್ತಿ ರತನ್ ಬ್ರೋ. ಜೈ ರತನ್ ಬ್ರೋ. ವರ್ಕಿಂಗ್ ಬಿಹೈಂಡ್ ಸಿಸ್ಟಮ್ಸ್, ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್. ಏನಂತಾರೆ ಬ್ರೋ? ಪಾಪ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ನಾನು ಆರಾಮ್ಸೆ ಕೂತ್ಕೊಂಡು ಮಿಕ್ಸ್ಚರ್ ತಿಂತಿದ್ದೀನಿ, ಅರ್ಧ ಪ್ಲೇಟ್ ಖಾಲಿ. ಚಾಯ್, ಪೂಕಿ ಬಾಯ್ಗೆ ಹಾಲು. ಬ್ರೋ, ಥ್ಯಾಂಕ್ ಯು ಸೋ ಮಚ್. RX ಮಾಸ್ಟರ್ ದ ಮಾರ್ಕೆಟ್ ಆ್ಯಂಡ್ ಹೀಸ್ ದ ಮಾಸ್ಟರ್ ಆ್ಯಂಡ್ ಮಾರ್ಕೆಟ್ ಈಸ್ ಮಾರ್ಕೆಟ್. ಸಿಯಾ, ನಾವಿವಾಗ ಮನೆಗೆ ಹೋಗ್ತಿದ್ದೀರಿ, ನೀವು ಬರ್ತೀರಾ? ಓಕೆ ಗಾಯ್ಸ್, ಎಂಡಿಂಗ್ ಅಪ್ ಐ ವ್ಲಾಗ್ ಹಿಯರ್. ವಿಡಿಯೋನ ಕೊನೆ ತನಕ ನೋಡಿದ್ರಿಂದ ತುಂಬ ಹಾರ್ಟ್ಫುಲ್ ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋ ಖುಷಿಯಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾಳೆ ನಾವು ಸಿಗೋಣ. ಅಲ್ಲಿ ಗಂಟ ಎಲ್ಲ ಸೇಫ್ ಆಗಿರಿ. ಬಾಯ್, ಲವ್ ಯು ಆಲ್.